ಸ್ನೇಹಿತರೆ ನಮಸ್ಕಾರ. ನಮ್ಮ ಕರಾವಳಿ ಅಂದರೆ ನೆನಪಾಗೋದು ಎರಡೇ ವಿಷಯ. ಒಂದು ಸಮುದ್ರದ ಅಲೆಗಳ ಸದ್ದು, ಇನ್ನೊಂದು ದೇವಸ್ಥಾನದ ಗಂಟೆಯ ಸದ್ದು. ಇವೆರಡೂ ಒಂದೇ ಕಡೆ ಸಿಗೋದು ನಮ್ಮ ಉಡುಪಿಯಲ್ಲಿ. ಬೆಂಗಳೂರಿನಿಂದ ರಾತ್ರಿ ಬಸ್ ಹತ್ತಿದ್ರೆ ಬೆಳಿಗ್ಗೆ ಉಡುಪಿಯಲ್ಲಿರ್ತೀರ. ಬನ್ನಿ ಕೃಷ್ಣನ ಊರಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಕಿಟಕಿಯಲ್ಲಿ ದೇವರ ದರ್ಶನ, ಕನಕನ ಕಿಂಡಿ. ಉಡುಪಿ ಅಂದರೆ ಫಸ್ಟ್ ನೆನಪಾಗೋದೇ ಕೃಷ್ಣ ಮಠ. ಇಲ್ಲಿನ ಸ್ಪೆಷಲ್ ಏನು ಗೊತ್ತಾ? ಬೇರೆ ಕಡೆ ನಾವು ದೇವಸ್ಥಾನದ ಬಾಗಿಲಲ್ಲಿ ನಿಂತು ದೇವರಿಗೆ ಕೈ ಮುಗಿತೀವಿ, ಆದರೆ ಇಲ್ಲಿ ಹಾಗಿಲ್ಲ. ಕೃಷ್ಣನ ವಿಗ್ರಹ ಪಶ್ಚಿಮಕ್ಕೆ ತಿರುಗಿದೆ. ನಾವು ಗೋಡೆಯಲ್ಲಿರುವ ಒಂದು ಕಿಟಕಿ ಮೂಲಕ ದೇವರನ್ನ ನೋಡಬೇಕು. ಇದನ್ನೇ ಕನಕನ ಕಿಂಡಿ ಅಂತಾರೆ. ಕನಕದಾಸರಿಗೋಸ್ಕರ ಕೃಷ್ಣನೇ ತಿರುಗಿ ನಿಂತ ಜಾಗ ಇದು. ಭಾರತದಲ್ಲೇ ಇಲ್ಲೇ ಇರೋ ಜಾಗ ಸೈಂಟ್ ಮೇರೀಸ್ ಐಲ್ಯಾಂಡ್. ಉಡುಪಿಯ ಮಲ್ಪೆ ಬೀಚ್ನಿಂದ ಬೋಟ್ನಲ್ಲಿ ಹೋದರೆ ಒಂದು ದ್ವೀಪ ಸಿಗುತ್ತೆ, ಅದೇ ಸೈಂಟ್ ಮೇರೀಸ್ ಐಲ್ಯಾಂಡ್. ಇಲ್ಲಿನ ಕಲ್ಲುಗಳು ಹೇಗಿದೆ ಗೊತ್ತಾ? ಯಾರೋ ಮಷೀನಲ್ಲಿ ಕಟ್ ಮಾಡಿ ಜೋಡಿಸಿ ಇಟ್ಟ ಹಾಗಿದೆ. ಷಟ್ಕೋನ ಅಂದರೆ ಹೆಕ್ಸಗಾನ್ ಆಕಾರದ ಕಲ್ಲುಗಳು ಇವು. ಈ ತರಹದ ಕಲ್ಲು ಇರೋದು ಆಫ್ರಿಕಾದಲ್ಲಿ ಮತ್ತು ನಮ್ಮ ಉಡುಪಿಯಲ್ಲಿ ಮಾತ್ರ ಅಂತೆ. ಇಲ್ಲಿ ಫೋಟೋ ತೆಗೆದ್ರೆ ಫಾರಿನಲ್ಲಿ ತೆಗೆದು ಹಾಕಿ ಬರುತ್ತೆ. ಮಸಾಲ ದೋಸೆ ಹುಟ್ಟಿದವರು. ಸ್ನೇಹಿತರೆ, ಇಡೀ ಪ್ರಪಂಚಕ್ಕೆ ಮಸಾಲ ದೋಸೆ ಪರಿಚಯ ಮಾಡಿಸಿದ್ದು ನಮ್ಮ ಉಡುಪಿಯವರು ಅಂತಾರೆ. ಇಲ್ಲಿನ ಮಿತ್ರ ಸಮಾಜ ಅಥವಾ ಹಳೆಯ ಹೋಟೆಲ್ಗಳಲ್ಲಿ ತುಪ್ಪದ ವಾಸನೆ ಬರೋ ಮಸಾಲ ದೋಸೆ, ಗೋಳಿ ಬಜೆ ಮತ್ತು ಕಾಫಿ ಕುಡಿದ್ರೆ ಸ್ವರ್ಗ ಸುಖ. ಇಲ್ಲಿನ ಸಾಂಬಾರ್ ರುಚಿನೇ ಬೇರೆ. ರುಚಿಯಾದ ಮಟ್ಟುಗುಳ ಬದನೆಕಾಯಿ. ಉಡುಪಿ ಸಾಂಬಾರ್ ಯಾಕೆ ಅಷ್ಟು ರುಚಿ ಇರುತ್ತೆ ಗೊತ್ತಾ? ಅದಕ್ಕೆ ಇಲ್ಲಿ ಬೆಳೆಯುವ ಒಂದು ಸ್ಪೆಷಲ್ ಬದನೆಕಾಯಿ ಹಾಕ್ತಾರೆ, ಅದೇ ಮಟ್ಟುಗುಳ್ಳ. ಇದು ಹಸಿರು ಬಣ್ಣದಲ್ಲಿ ಉಂಡೆ ಆಗಿರುತ್ತೆ. ಇದಕ್ಕೆ ಪೇಟೆಂಟ್ ಕೂಡ ಸಿಕ್ಕಿದೆ. ಮಠದ ಊಟಕ್ಕೆ ಇದೇ ಬದನೆಕಾಯಿ ಬೇಕು. ಶಂಕರಾಪುರ ಮಲ್ಲಿಗೆ ಘಮ. ಮೈಸೂರು ಮಲ್ಲಿಗೆ ಎಷ್ಟು ಫೇಮಸ್ಸೋ ಉಡುಪಿಯ ಶಂಕರಾಪುರ ಮಲ್ಲಿಗೆ ಕೂಡ ಅಷ್ಟೇ ಫೇಮಸ್. ಇದರ ವಾಸನೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಹೂವು ಬಾಡಿದ ಮೇಲೂ ವಾಸನೆ ಹೋಗಲ್ಲ. ಇಲ್ಲಿನ ಜನ ಹೂವಿನ ಬಿಸ್ನೆಸ್ನಲ್ಲೇ ಕೋಟಿ ದುಡಿತಾರೆ. ಮಣಿಪಾಲ್ ಸ್ಟೂಡೆಂಟ್ಸ್ ಅಡ್ಡ. ಉಡುಪಿ ಸಿಟಿಯಿಂದ ಬಸ್ ಹತ್ತಿ ಸ್ವಲ್ಪ ಮೇಲ್ ಹೋದರೆ ಸಿಗೋದೇ ಮಣಿಪಾಲ್. ಇದನ್ನು ನೋಡಿದ್ರೆ ನಾವು ಇಂಡಿಯಾದಲ್ಲಿದ್ದೀವಾ ಅಥವಾ ಅಮೆರಿಕಾದಲ್ಲಿದ್ದೀವಾ ಅಂತ ಡೌಟ್ ಬರುತ್ತೆ. ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಹೈಟೆಕ್ ರಸ್ತೆಗಳು ಇವೆ. ಪ್ರಪಂಚದ ಬೇರೆ ಬೇರೆ ದೇಶದ ಸ್ಟೂಡೆಂಟ್ಸ್ ಇಲ್ಲಿ ಓದಕ್ಕೆ ಬರ್ತಾರೆ. ಕಾಪು ಬೀಚ್ ಮತ್ತು ಲೈಟ್ ಹೌಸ್. ಸಂಜೆ ಹೊತ್ತು ಸೂರ್ಯ ಮುಳುಗೋದನ್ನು ನೋಡೋಕ್ಕೆ ಬೆಸ್ಟ್ ಜಾಗ ಅಂದರೆ ಅದು ಕಾಪು ಬೀಚ್. ಇಲ್ಲಿ ಸಮುದ್ರದ ದಂಡೆಯಲ್ಲಿ ಬ್ರಿಟಿಷರು ಕಟ್ಟಿಸಿದ ಒಂದು ಎತ್ತರವಾದ ಲೈಟ್ ಹೌಸ್ ಇದೆ. ಅದರ ಮೇಲೆ ಹತ್ತಿ ನೋಡಿದ್ರೆ ಸಮುದ್ರದ ವ್ಯೂ ಸೂಪರ್ ಆಗಿ ಕಾಣುತ್ತೆ. ಯಕ್ಷಗಾನ ಕರಾವಳಿಯ ಗತ್ತು. ಉಡುಪಿಯ ಗಂಡು ಕಲೆ ಅಂದರೆ ಅದು ಯಕ್ಷಗಾನ. ರಾತ್ರಿ ಪೂರ್ತಿ ನಡೆಯುವ ಈ ಆಟ, ಆ ಚಂಡಿಯ ಸದ್ದು, ಕಲಾವಿದರ ಡೈಲಾಗ್ಸ್ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಇದು ಕೇವಲ ಡ್ಯಾನ್ಸ್ ಅಲ್ಲ, ಇಲ್ಲಿನ ಜನರ ಎಮೋಷನ್. ಒಟ್ಟಾರೆಯಾಗಿ ಹೇಳೋದಾದರೆ ಉಡುಪಿ ಅಂದರೆ ಭಕ್ತಿ, ಬಿಸ್ನೆಸ್ ಮತ್ತು ಬ್ಯೂಟಿಫುಲ್ ನೇಚರ್ನ ಪರ್ಫೆಕ್ಟ್ ಮಿಕ್ಸ್. ಸ್ನೇಹಿತರೆ, ಉಡುಪಿಯ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.